ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಯಶಸ್ವಿ 12 ವರ್ಷಗಳನ್ನು ಪೂರ್ಣಗೊಳಿಸುವ ಸಂದರ್ಭದ ಪ್ರಯುಕ್ತ ದೇಶಾದ್ಯಂತ ಹಲವು ಕಾರ್ಯಕ್ರಮ ನಡೆಯುತ್ತಿದ್ದು, ಬಿಜೆಪಿ ಮಂಗಳೂರು ದಕ್ಷಿಣ ಮಂಡಲ ವತಿಯಿಂದ ಜಿಲ್ಲಾಧ್ಯಕ್ಷರು, ಸಂಸದರು, ಶಾಸಕರ ಉಪಸ್ಥಿತಿಯಲ್ಲಿ ಕದ್ರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. ನರೇಂದ್ರ ಮೋದಿಯವರ ಆಯುಷ್ಯ ಬಲವೃದ್ಧಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಭಾರತಕ್ಕೆ ಕಳಿಸಿದೆ. ಆದ್ದರಿಂದ ಅಂತಹ ವಿಶೇಷವಾದಂತಹ ನಮ್ಮ ಭಾರತ ದೇಶದ ನೆಚ್ಚಿನ ಪ್ರಧಾನಿಗಳಾದಂತಹ ನರೇಂದ್ರ ದಾಮೋದರ ದಾಸ್ ಮೋದಿಯವರ ನೇತೃತ್ವದಲ್ಲಿ ವಿಶೇಷವಾಗಿ 12 ವರ್ಷಗಳ ಕಾಲ ಭಾರತದ ಪ್ರಧಾನಿಯಾಗಿ ವಿಶೇಷವಾದಂತಹ ಒಂದು ದಾಖಲೆಯನ್ನು ಬರೆದಿದ್ದಾರೆ. ಆದ್ದರಿಂದ ವಿಶೇಷವಾಗಿ ಎಲ್ಲ ರೀತಿಯಾದಂತಹ ರಾಷ್ಟ್ರದ ಉನ್ನತಿಗೆ ಬೇಕಾಗಿ ರಾಷ್ಟ್ರದ ಒಂದು ಏನೆಲ್ಲ ವ್ಯವಸ್ಥೆ ಉಂಟು, ಮುಂದುವರಿಯುತ್ತಿರುವ ದೇಶದ ಪಟ್ಟಿಯಲ್ಲಿ ಭಾರತ ದೇಶ ಇತ್ತು. ಆದರೆ ಈಗ ಮುಂದುವರಿದ ದೇಶದ ಸಾಲಿನಲ್ಲಿ ಭಾರತ ದೇಶ ಉಂಟು ಅಂತಾದರೆ ಅದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಿಗಳು ಮತ್ತು ಭಾರತ ಸರ್ಕಾರ ಕಾರಣ ಆಗಿತ್ತು. ಆದ್ದರಿಂದ ವಿಶೇಷವಾಗಿ 3 ಅವಧಿಯಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿಗಳು ನರೇಂದ್ರ ಮೋದಿಯವರು ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಭಾರತಕ್ಕೆ ಬೇಕಾದಂತಹ ಒಳ್ಳೊಳ್ಳೆ ವ್ಯವಸ್ಥೆಗಳನ್ನೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ. ಎಲ್ಲ ಮಾಡುವಂತಹ ರಾಷ್ಟ್ರೋದ್ಧಾರದ ಕೆಲಸದಿಂದ ಅವರಿಗೆ ಬೇಕಾದಂತಹ ಪೂರ್ಣ ರೀತಿಯಾದಂತಹ ಆರೋಗ್ಯವನ್ನು ಆ ಮಂಜುನಾಥ ದೇವರು ದಯಪಾಲಿಸಿಕೊಡಬೇಕು. ವಿಶೇಷವಾಗಿ ಆ ಇಡೀ ಸರ್ಕಾರಕ್ಕೆ ಬೇಕಾದಂತಹ ಶಕ್ತಿಯನ್ನು ದೇವರು ಒದಗಿಸಿಕೊಟ್ಟು ಆ ರಾಷ್ಟ್ರದಿಂದ ರಾಜ್ಯಕ್ಕೆ ಬೇಕಾದಂತಹ ಎಲ್ಲ ಸವಲತ್ತನ್ನೆಲ್ಲ ಪ್ರಾಪ್ತಿ ಮಾಡಿಸುವಂತಹ ಎಲ್ಲ ಬೇಕಾದಂತಹ ಸೌಭಾಗ್ಯವನ್ನು ಒದಗಿಸಿಕೊಡಬೇಕು. ಅವರಿಗೆ ಇನ್ನಷ್ಟು ದೀರ್ಘಾಯುಷ್ಯವನ್ನು ದೇವರು ಒದಗಿಸಿಕೊಟ್ಟು ಅವರ ಮುಖೇನ ಇನ್ನೂ ಕೂಡ 3 ವರ್ಷ ಅವರಿಗೆ ಪೂರ್ಣವಾದಂತಹ ಅಧಿಕಾರವು ಮತ್ತೆಯೂ ಕೂಡ ಚುನಾವಣೆ ಆಗುವಾಗ 4ನೇ ಬಾರಿಗೂ ಬರ್ಬೋದು. ಆದರೆ ಅವರಿಗೆ ಸಹ ವೈರಾಗ್ಯ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ 3 ಅವಧಿಯಲ್ಲಿ ನಾನು ಇರ್ತೇನೆ ಅಂತ ಹೇಳಿ 4ನೇ ಅವಧಿಯ ಭರವಸೆ ಅವರು ಕೊಡಲಿಲ್ಲ. ಗೌರವಾನ್ವಿತ ಪ್ರಧಾನಮಂತ್ರಿಗಳು, ನಮ್ಮೆಲ್ಲ ನಾಯಕರು ನರೇಂದ್ರ ಮೋದಿಜಿಯವರು ಅಧಿಕಾರವನ್ನು ವಹಿಸಿಕೊಂಡು 12 ವರ್ಷದ ದಾಖಲೆಯನ್ನು ಮಾಡಿದಂಥ ಈ ಒಂದು ಶುಭ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಅವರು ಕೊಟ್ಟಂಥ ಆಡಳಿತ, ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಸ್ಮರಿಸಿ ಭಾರತೀಯ ಜನತಾ ಪಾರ್ಟಿಯ ಆಡಳಿತ ಇಡೀ ದೇಶಕ್ಕೆ ವಿಶೇಷವಾದಂಥ ಒಂದು ಗೌರವವನ್ನು ತಂದುಕೊಡುವಂಥ ಕೆಲಸವನ್ನು ಮಾಡಿದಂಥ ಪ್ರಧಾನಮಂತ್ರಿಗಳಿಗೆ ಆ ಕದ್ರಿ ಮಂಜುನಾಥ ದೇವರು ಆರೋಗ್ಯವನ್ನು ಕೊಡಬೇಕು, ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು, ಅವರಿಗೆ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಾಮರ್ಥ್ಯವನ್ನು ಕೊಡಬೇಕು ಅಂತೇಳುವಂಥ ಪ್ರಾರ್ಥನೆಯನ್ನು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಇವತ್ತು ಪ್ರಾರ್ಥನೆಯನ್ನು ಕದ್ರಿ ಮಂಜುನಾಥ ದೇವರಿಗೆ ಸಲ್ಲಿಸಿದ್ದೇವೆ. ಇವತ್ತು ಇಡೀ ಭಾರತದಲ್ಲಿ ಇದೊಂದು ದಾಖಲೆಯ ಒಂದು ಆಡಳಿತ. ಒಂದು ಪ್ರಧಾನಮಂತ್ರಿಗಳಾಗಿ ಇಷ್ಟೊಂದು ದಾಖಲೆಯ ಆಡಳಿತ, ಇಷ್ಟೊಂದು ದಿವಸ ಪ್ರಧಾನಮಂತ್ರಿಯಾಗಿ ಬೇರೆ ಯಾರೂ ಈ ದೇಶದ ಸೇವೆಯನ್ನು ಮಾಡಿಲ್ಲ. ಹಾಗಾಗಿ ಇದೊಂದು ಸಂತೋಷದ ಕ್ಷಣ. ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಂದು ಕಾರ್ಯಕರ್ತರಿಗೆ ಇವತ್ತು ಸಂತೋಷದ ಕ್ಷಣ. ಹಾಗಾಗಿ ಅವರ ಕೊಡುಗೆ ಇನ್ನಷ್ಟು ದೇಶಕ್ಕೆ ಬೇಕು. ಆರ್ಥಿಕವಾಗಿ ಭಾರತವನ್ನು ಪ್ರಪಂಚದಲ್ಲಿ ಭಾಳ ಶಕ್ತಿಯುತವಾಗಿ 4ನೇ ಸ್ಥಾನದಿಂದ ಇನ್ನು ಮುಂದೆ 3ಕ್ಕೆ ಸ್ಥಾನಕ್ಕೆ ಬರುವಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಎಲ್ಲ ಬೇರೆ ಕಡೆಗಳಲ್ಲಿ ಆಗುವಂಥ ಪರಿಸ್ಥಿತಿ, ಆರ್ಥಿಕವಾಗಿ ಆ ದೇಶದ ಪರಿಸ್ಥಿತಿಯನ್ನು ಕಂಡಾಗ ಇವತ್ತು ಭಾರತ ಇನ್ನಷ್ಟು ನಾವು ಸುದೃಢವಾಗಿ ಯಶಸ್ವಿಯಾಗಿ ಮುನ್ನಡೆಕೊಂಡು ಹೋಗ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣಕರ್ತರಂಥ ನರೇಂದ್ರ ಮೋದಿಜಿಯವರು ಇಡೀ ಪ್ರಪಂಚಕ್ಕೆ ಒಂದು ವಿಶ್ವನಾಯಕನಾಗಿ ಭಾರತವನ್ನು ಮುನ್ನಡೆಸ್ಕೊಂಡು ಇರುತ್ತಾ ಇರುವಂಥದ್ದು. ಅದರಲ್ಲಿ ಕೂಡ ಇಡೀ ಪ್ರಪಂಚದ ಎಲ್ಲ ಪ್ರಧಾನಮಂತ್ರಿಗಳು, ಅಧ್ಯಕ್ಷರುಗಳು ನಮ್ಮ ದೇಶದ ಪ್ರಧಾನಮಂತ್ರಿಯನ್ನು ಕೊಡುವಂಥ ಗೌರವ, ಮೆಚ್ಚುಗೆ, ಆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕಂಡಾಗ ನಿಜಕ್ಕೂ ನಾವೆಲ್ಲರೂ ಧನ್ಯರು ಅಂತೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳುತ್ತಾ
ಇವತ್ತು ಈ ಸಂದರ್ಭದಲ್ಲಿ ಕದ್ರಿ ಮಂಜುನಾಥನ ಆಶೀರ್ವಾದ ಮಾನ್ಯ ನರೇಂದ್ರ ಮೋದಿಜಿಯವರ ಮೇಲೆ ಇರಬೇಕು. ಅವರಿಗೆ ದೀರ್ಘಾಯುಷ್ಯ ಕೊಡಬೇಕು, ಆರೋಗ್ಯ ಕೊಡಬೇಕು, ನೆಮ್ಮದಿ ಕೊಡಬೇಕು, ಇನ್ನಷ್ಟು ಶಕ್ತಿ ಕೊಡಬೇಕು. ಇದನ್ನೆಲ್ಲವನ್ನು ಎದುರಿಸಿಕೊಂಡು ಭಾರತವನ್ನು 1ನೇ ಸ್ಥಾನದಲ್ಲಿ ಪರಮ ವೈಭವದಲ್ಲಿ ವಿಶ್ವಗುರು ಮಾಡುವಂಥ ದೃಷ್ಟಿಯಲ್ಲಿ ಅವರಿಗೆ ಮಂಜುನಾಥನ ಆಶೀರ್ವಾದ ಬೇಕು ಅಂತೇಳುವಂಥ ಪ್ರಾರ್ಥನೆ, ಸಂತೋಷದ ಈ ಖುಷಿಯ ಸಂದರ್ಭದಲ್ಲಿ ನಾವೆಲ್ಲರೂ ಕಾರ್ಯಕರ್ತರು ಸೇರಿಕೊಂಡು ಇಲ್ಲಿ ಬಂದಿದ್ದೇವೆ. ಇವತ್ತು ಮಾನ್ಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ್ ಅವರು, ಅದೇ ರೀತಿ ಮಂಗಳೂರು ನಗರ ದಕ್ಷಿಣದ ಅಧ್ಯಕ್ಷರಾಗಿರುವಂಥ ರಮೇಶ್ ಕಂಡೆಟ್ಟು ಅವರು, ಹಾಗೆ ನಮ್ಮ ಹಿರಿಯರಾಗಿರುವಂಥ ಮೋನಪ್ಪ ಭಂಡಾರಿ ಅವರು, ನಿತಿನ್ ಕುಮಾರ್ ಅವರು, ರಾಜಗೋಪಾಲ್ ರೈ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ನಮ್ಮ ಗೌರವಾನ್ವಿತ ಪ್ರೇಮಾನಂದ್ ಶೆಟ್ಟಿ, ಯತೀಶ್ ಆರ್ವರು ಮತ್ತು ಈ ಭಾಗದ ಎಲ್ಲ ಮಹಾನಗರ ಪಾಲಿಕೆ, ನಿಕಟಪುರ ಮಹಾನಗರ ಪಾಲಿಕೆ ಸದಸ್ಯರು, ಕಾರ್ಯಕರ್ತರು, ಎಲ್ಲ ಬಂಧುಗಳು ಇವತ್ತು ಸೇರಿಕೊಂಡು ಇವತ್ತಿಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ನಮಗೆ ವಿಶ್ವಾಸ ಇದೆ, ನಮ್ಮ ಪ್ರಾರ್ಥನೆ ಆ ಕದ್ರಿ ಮಂಜುನಾಥ ದೇವರು ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ, ಹಿಂದೂ ಸಮಾಜದ ರಕ್ಷಣೆಗಾಗಿ, ನಮ್ಮ ಈ ನೆಲ, ನಮ್ಮ ಜಲ, ನಮ್ಮ ಈ ವ್ಯವಸ್ಥೆಯನ್ನು ಉಳಿಸುವಂಥ ದೃಷ್ಟಿಯಲ್ಲಿ ನರೇಂದ್ರ ಮೋದಿಜಿಯವರ ಕೈಯನ್ನು ಆ ದೇವರು ಇನ್ನಷ್ಟು ಬಲಪಡಿಸ್ತಾರೆ ಅಂತೇಳುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಅವರಿಗೆ ಅಭಿನಂದನೆಗಳನ್ನು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು, ಶುಭಾಶಯವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಯಶಸ್ಸು ಆಡಳಿತದ ಈ ಸಂದರ್ಭದಲ್ಲಿ ಅವರ ಆರೋಗ್ಯ ಮತ್ತು ಅವರ ಆಡಳಿತಕ್ಕೆ ಒಳ್ಳೆಯದಾಗಲಿ ಎನ್ನುವ ಹಿನ್ನೆಲೆಯಲ್ಲಿ ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಹಿತೈಷಿಗಳು, ದೇಶಪ್ರೇಮಿಗಳೆಲ್ಲ ಇವತ್ತು ಪ್ರಾರ್ಥನೆ ಮಾಡುವುದರ ಮುಖಾಂತರ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಈ ದೇಶದ ಎಲ್ಲ ಪ್ರಜೆಗಳಿಗೆ, ಈ ದೇಶದಲ್ಲಿರುವಂಥ ಎಲ್ಲ ಪ್ರಜೆಗಳ ಸಂರಕ್ಷಣೆ ಮತ್ತು ಅವರ ಉದ್ಧಾರಕ್ಕೋಸ್ಕರ, ಇಡೀ ದೇಶದ ಅಭಿವೃದ್ಧಿಗೋಸ್ಕರ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರುವಂಥದ್ದನ್ನು ಸ್ಮರಿಸ್ತಾ ಇವತ್ತು ಇಡೀ ದೇಶದಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಒಂದು ಐತಿಹಾಸಿಕವಾದ ದಿನ. ಯಾಕೆಂದರೆ ಸುದೀರ್ಘವಾದ ಆಡಳಿತ ಮಾಡುವ 3,339 ದಿನಗಳ ಸುದೀರ್ಘ ಆಡಳಿತ ಮಾಡಿದಂಥ ಇತಿಹಾಸ ಇರುವಂಥ ಪ್ರಧಾನಮಂತ್ರಿ ಅಂದರೆ ಅದು ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. ಇದು ನಮ್ಮ ಸೌಭಾಗ್ಯ. ಅದು 2014ಕ್ಕೆ ಪ್ರಾರಂಭ ಆಗಿ ಇವತ್ತಿನ ತನಕ ಈ ದೇಶದ ಜನತೆ ನಿರಂತರವಾಗಿ ನರೇಂದ್ರ ಮೋದಿ ಅವರನ್ನೇ ಆಯ್ಕೆ ಮಾಡಬೇಕಿದ್ರೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಕೊಟ್ಟಂಥ ಪ್ರಾಮಾಣಿಕ ಸೇವೆ ಮತ್ತು ಆಡಳಿತ, ಈ ಆಡಳಿತವನ್ನು ಯಾವ ರೀತಿ ಮೆಚ್ಚಿದ್ದಾರೆ ಎನ್ನುವುದನ್ನು ಈಗಾಗಲೇ ನಾವು ಎಲ್ಲ ಆಡಳಿತ ಅಭಿವೃದ್ಧಿಯಲ್ಲಿ ನಾವು ನೋಡಿದ್ದೇವೆ. ಒಟ್ಟು ಈ ದೇಶದ ಇನ್ನಷ್ಟು ಅಭಿವೃದ್ಧಿಗೋಸ್ಕರ, ಅವರ ಆಡಳಿತಕ್ಕೋಸ್ಕರ ದೇವರಲ್ಲಿ, ಕದ್ರಿ ಮಂಜುನಾಥ ದೇವರಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡೋದರ ಮುಖಾಂತರ ಇಲ್ಲಿ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ದೇವರಲ್ಲಿ ನರೇಂದ್ರ ಮೋದಿ ಅವರ ಆರೋಗ್ಯ ಮತ್ತು ಅವರ ಆಡಳಿತಕ್ಕೆ ಒಳ್ಳೆಯದಾಗಲಿ ಅಂತ ದಕ್ಷಿಣ ಕನ್ನಡ ಜಿಲ್ಲಾ BJPಯಿಂದ ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಎಲ್ಲರೂ ಕೂಡ ಸಹಕಾರ ಮಾಡಬೇಕು. 13ನೇ ತಾರೀಕು ನಮ್ಮ ದೇಶದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರು ಭಾರತದ ವಿಕಸಿತ ಸಂಕಲ್ಪದ ಆ ಒಂದು ಸಮಾವೇಶ ಕಾರ್ಯಕ್ರಮಕ್ಕೆ ಕೂಡ ಪಾಲೆಮಾರ್ ಗಾರ್ಡನ್ಗೆ ಬೆಳಿಗ್ಗೆ 9:30 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ಒಟ್ಟಿಗೆ ಒಂದಾಗಿ ಸೇರಬೇಕು. ದೇಶದ ಪ್ರಧಾನಮಂತ್ರಿಗಳ ಈ 12 ವರ್ಷಗಳ ಸತತ ಕಾರ್ಯಕ್ರಮದ ನಿಮಿತ್ತ ಸಾಮಾಜಿಕ ಮತ್ತು ಸಮಾಜಮುಖಿಯಾದ ಹಲವಾರು ಕೆಲಸ ಕಾರ್ಯವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ದೇಶದಾದ್ಯಂತ ಮಾಡುವಂಥದ್ದಕ್ಕೆ ಕೂಡ ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು ಅಂತ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದ.